ಎಲ್ರಿಗೂ ವಂದನೆಗಳು. ಕತೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಈ ಕತೆಗಳಿಗೆ ಮನಸ್ಸಿನ ವ್ಯಥೆಗಳನ್ನು ನೀಗಿಸುವ ಶಕ್ತಿಯೂ ಇದೆ. ಕೆಲವರು ಹಲವು ವಿಷಯಗಳನ್ನು ಕಥೆಗಳ ಮೂಲಕ ಅನೇಕರು ವ್ಯಕ್ತಪಡಿಸಿರುವುದನ್ನು ನಾವೆಲ್ಲರೂ ತಿಳಿದೇ ಇದ್ದೇವೆ. ಯಾರಾದರೂ ಕತೆ ಹೇಳೋಣ ಬನ್ನಿ ಎಂದರೆ ತಕ್ಷಣ ಕೇಳುಗರ ಕಿವಿ ನೆಟ್ಟಗಾಗಿ ಕಣ್ಣರಳಿಸಿ ಕೂತುಕೊಂಡ ನೆನಪು ನಮ್ಮೆಲ್ಲರ ಬಾಲ್ಯದಲ್ಲಿ ಅನುಭವಕ್ಕೆ ಬಂದೇ ಇದೆ. ಈಗ ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತೀರಾ? ಏನಿಲ್ಲ, ನಾನು ನಿಮಗೊಂದು ಹಾಸ್ಯಯುಕ್ತ ನೀತಿ ಭರಿತ ಕಥೆಯನ್ನು ಹೇಳ್ತೇನೆ. ಎಲ್ಲರೂ ಕೇಳ್ತೀರಲ್ವಾ? ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನೆಂಬ ಅರಸನಿದ್ದನು. ಆ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಒಬ್ಬ ಹಾಸ್ಯಕವಿ ಇದ್ದನು. ಅವನ್ಯಾರು ಗೊತ್ತೇ? ಅವನೇ ನಮ್ಮ ತೆನಾಲಿ ರಾಮಕೃಷ್ಣ. ಈ ತೆನಾಲಿ ರಾಮಕೃಷ್ಣನೇ ವಿಕಟ ಕವಿಯಾಗಿ ಮೆರೆದ ಒಂದು ಚಿಕ್ಕ ಕಥೆಯನ್ನು ನಾನು ಈಗ ನಿಮ್ಮ ಮುಂದೆ ಹೇಳುತ್ತೇನೆ. ತೆನಾಲಿ ಎಂಬ ಊರಿನಲ್ಲಿ ರಾಮ ಎಂಬ ಬುದ್ಧಿವಂತ ಹುಡುಗನಿದ್ದನು. ಇವನು ತನ್ನ ಚತುರತೆ ಹಾಗೂ ಚಾಣಕ್ಷತನದಿಂದ ಎಲ್ಲರ ಮನಸೆಳೆದಿದ್ದ. ಬಹಳ ಚತುರನಾದ ಆತನನ್ನು ನೋಡಿ ಒಬ್ಬ ಸನ್ಯಾಸಿಗೆ ತುಂಬಾ ಸಂತೋಷವಾಯಿತು. ಅವರು ರಾಮನನ್ನು ಬಳಿಗೆ ಕರೆದು ಅವನಿಗೆ ಒಂದು ಮಂತ್ರವನ್ನು ಉಪದೇಶಿಸಿದರು. ಮಾತ್ರವಲ್ಲದೆ ಅದನ್ನು ಕಾಳಿಗುಡಿಗೆ ಹೋಗಿ 3 ಲಕ್ಷ ಬಾರಿ ಉಚ್ಚರಿಸಲು ಹೇಳಿದ. ರಾಮ ಸಮೀಪದ ಕಾಳಿಗುಡಿಗೆ ಹೋಗಿ ಸನ್ಯಾಸಿ ಹೇಳಿದಂತೆ ಮಂತ್ರವನ್ನು 3 ಲಕ್ಷ ಬಾರಿ ಉಚ್ಚರಿಸತೊಡಗಿದ. ಆಗ ಕಾಳಿಯು ರಾಮನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾದಳು. ಕಾಳಿಯ ಘೋರ ರೂಪ ಕಂಡು ರಾಮ ಹೆದರಲಿಲ್ಲ. ಬಳಿಗೆ ಬಿದ್ದು ಬಿದ್ದು ಜೋರಾಗಿ ಗಹಗಹಿಸಿ ನಕ್ಕು ಬಿಟ್ಟನು. ಕೋಪಗೊಂಡ ಕಾಳಿ, "ಏ ಕೀಟವೇ, ನೀನ್ಯಾಕೆ ನನ್ನನ್ನು ನೋಡಿ ನಗುತ್ತಿರುವೆ?" ಎಂದಳು. ಆಗ ರಾಮ ನುಡಿದ, "ಓ ತಾಯಿ, ಇದು ನಿನ್ನ ರೂಪವೇ? 1000 ತಲೆಗಳು, 2 ಕೈ. ಮನುಷ್ಯರಾದ ನಮಗೆ ಒಂದೇ ಮೂಗು, 2 ಕೈಗಳು. ಆದರೆ ನೆಗಡಿಯಾದರೆ ನಮ್ಮ ಸೋರುವ ಮೂಗನ್ನು ಉಜ್ಜಿಕೊಳ್ಳಲು ಎಷ್ಟು ಕಷ್ಟಪಡುತ್ತೇವೆ. ಅದೇ ನಿನಗೆಲ್ಲಾದರೂ ನೆಗಡಿಯಾದರೆ ಆ ನಿನ್ನ 1000 ಮೂಗುಗಳನ್ನು ಬರೀ 2 ಕೈಗಳಿಂದ ಹೇಗೆ ತಾನೇ ಉಜ್ಜಿಕೊಳ್ಳುತ್ತೀ? ಅಯ್ಯಯ್ಯೋ, 1000 ಮುಖ, 2 ಕೈ." ಇದನ್ನು ಕೇಳಿ ಇನ್ನಷ್ಟು ಕೋಪಗೊಂಡ ಕಾಳಿ, "ನೀನು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಿರುವೆಯಾ? ಹಾಗಾದರೆ ಹಾಸ್ಯದಿಂದಲೇ ಹೊಟ್ಟೆ ಹುರಿದುಕೋ. ನೀನೊಬ್ಬ ವಿಕಟ ಕವಿಯಾಗು" ಎಂದು ಶಪಿಸಿದಳು. ಏನು ವಿಕಟ ಕವಿ? ಓ, ವಿಕಟ ಕವಿ, ವಿಕಟ ಕವಿ, ವಿಕಟ ಕವಿ. ಎಡದಿಂದ ಬಲಕ್ಕೂ ಓದಿದರು, ಬಲದಿಂದ ಎಡಕ್ಕೂ ಓದಿದರು ವಿಕಟ ಕವಿಯೇ ಆಗುವುದು. ಬಹಳ ಚೆನ್ನಾಗಿದೆ ಎಂದ ರಾಮ. ಶಾಪದಲ್ಲೂ ಹಾಸ್ಯವನ್ನು ಕಂಡ ರಾಮನ ಚಾತುರ್ಯವನ್ನು ಮೆಚ್ಚಿ, "ನೀನು ರಾಜನ ಆಸ್ಥಾನದಲ್ಲಿ ವಿದೂಷಕನಾಗಿ ಮೆರೆವೆ" ಎಂದು ಹರಸಿದಳು. ಈ ಕಥೆಯಿಂದ ತಿಳಿಯಬೇಕಾದ ನೀತಿ ಏನೆಂದರೆ, ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಅದನ್ನು ನಗು ನಗುತ್ತಾ ಸ್ವೀಕರಿಸಿ. ಆಗ ಕಷ್ಟ ಅನಿಸುವುದೇ ಇಲ್ಲ. ಆಗ ಕಷ್ಟವು ಸುಖವಾಗಿ ತೋರುವುದು. ಅಳು ಒಂದು ರಸಪಾಕ, ನಗು ಒಂದು ರಸಪಾಕ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ. ದುಗುಡವಾತ್ಮವ ಕಳೆದು ಸತ್ವವೆತ್ತುವ ಮಂಕು. ಬಗೆ ತೆರಳನ್ನು ಭುಜಿಸು ಮಂಕುತಿಮ್ಮ. ಧನ್ಯವಾದಗಳು.